ಪ್ರೀತಿಯ ಸ್ವಾಗತ. ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಟ್ರೇಲರ್ ಅನಾವರಣಗೊಳಿಸುವುದಕ್ಕೆ ಕನ್ನಡ ಚಿತ್ರರಂಗದ ವೆರಿ ಚಾರ್ಮಿಂಗ್ ಹೀರೋ ರಾಜವರ್ಧನ್ ಅವರು ಆಗಮಿಸಿದ್ದಾರೆ. ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ ರಾಜವರ್ಧನ್ ಅವರಿಗೆ. ಮೋಕ್ಷ ಅನ್ನುವಂತಹ ಸಿಂಗಲ್ ಲೆಟರ್ ಒಂದು ಟೈಮ್ ಅಲ್ಲಿ ಉದ್ದುದ್ದ ಟೈಟಲ್ ನ ಸಿನಿಮಾಗಳು ಬರ್ತಾ ಇತ್ತು. ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಇನಿಷಿಯಲ್ ಅಲ್ಲಿ ಕರಿತಾ ಇದ್ರು. ಗರುಡ ಗಮನ ಶುಭ ವಾಹನ ಅಂದ್ರೆ GGV ಅಂತಿದ್ರು, ಸಪ್ತಸಾಗರದ ಆಚೆಯಲ್ಲೂ SSC ಅಂತಿದ್ರು. ಆದ್ರೆ ಈ ಸಿ ಏನ್ ಹೇಳೋದಕ್ಕೆ ಹೊರಟಿದೆ, ಒಂದೇ ಅಕ್ಷರ ಪ್ಲೇ ಮಾಡಿ. ಮೊದಲನೇದಾಗಿ ನಮ್ಮ ತಂದೆಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಸಿನಿಮಾ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ 5 ಜನ ಪ್ರೊಡ್ಯೂಸರ್ ಇದ್ರು. ಅದಾದ್ಮೇಲೆ ಕಾಲಾಂತರದಿಂದ ಅವರು ಹೊರಗಡೆ ಹೋದ್ರು. ಅದಾದ್ಮೇಲೆ ನಾನು ತಿರ್ಗಾ ಸ್ಟಾರ್ಟ್ ಮಾಡಿದೆ ಫಸ್ಟಿಂದಾನೆ. ಬೇಡ ನಾವೇ ಮಾಡೋಣ ಅಂತ ಧೈರ್ಯ ಕೊಟ್ಟು ಹೆಜ್ಜೆ ಪ್ರತಿಯೊಂದು ನಾನು ಏನು ಕೇಳಿದ್ರು ಅಷ್ಟೇ, ಇಲ್ಲ ಆಗುತ್ತೆ ಮಾಡು ಅನ್ನೋ ಕಾನ್ಫಿಡೆನ್ಸು, ಧೈರ್ಯ, ಇಲ್ಲಿವರೆಗೂ ಬಂದಿದ್ದೀವಿ. 23ಕ್ಕೆ ಇದೆ ನಮ್ಮ ಸಿನಿಮಾ. ಸಿ ಅಂದ್ರೆ ಏನು ಅಂತ ಕೇಳಿದ್ರೆ ನೋಡು ಅಂತ ಆಗುತ್ತೆ. ಇನ್ನ 2C ಏನು ಅಂತ 100% ಥಿಯೇಟರ್ಲ್ಲೇ ಸಿಗತ್ತೆ. ಆಕ್ಚುಲಿ ಸಿನಿಮಾದಲ್ಲಿ 3C ಇದೆ, 1C ಅಷ್ಟೇ ನಾವು ಬಿಟ್ಕೊಟ್ಟಿರೋದು, ಇನ್ನ 2C ಬಿಟ್ಕೊಟ್ಟಿಲ್ಲ. ಸಿನಿಮಾದಲ್ಲಿ ಪ್ರತಿಯೊಬ್ರು ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಸ್ಪೆಷಲಿ ಮಗು ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಲೈಟ್ ಬಾಯ್ಸ್ಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಕ್ಯಾಮ್ರಾಮನ್ ಎಷ್ಟೇ ಟಾರ್ಚರ್ ಕೊಟ್ರು ಅವ್ರು ಊಟಕ್ಕೆ ಬಿಡದೆ ಇರೋ ಕೆಲಸ ತಕೊಂಡು ಸಮಾಧಾನ ಮಾಡ್ಕೊಂಡು ಒಂದೇ ಒಂದು ಶಾರ್ಟ್ ಇದೆ ಅಂತ 11:30 12 ಗಂಟೆ ಆದ್ರೂ ತೆಗೆದು ಮುಗಿಸ್ತಿದ್ರು. ಖುಷಿ ಆಗ್ತಿತ್ತು. ಸ್ಪೆಷಲ್ ಥ್ಯಾಂಕ್ಸ್ ಟು ರಾಜವರ್ಧನ್ ಸರ್, ನಮ್ಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ತುಂಬಾ ಥ್ಯಾಂಕ್ಸ್. ಟೀಸರು ಅವ್ರ ಕಡೆಯಿಂದ ಪುಷ್ ಆಯ್ತು. ಈಗ ಟ್ರೈಲರ್ ರಿಲೀಸ್ ಮಾಡ್ಕೊಡ್ತಾ ಇದ್ರ, ತುಂಬಾ ಥ್ಯಾಂಕ್ಸ್ ಸರ್. ಕೃಷ್ಣೇಗೌಡರು ಸರ್, ತುಂಬಾ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ. ಆಮೇಲೆ ಪ್ರತಿಯೊಬ್ರು ನನ್ನ ಸ್ನೇಹಿತರಾಗಿರ್ಬೋದು, ವೆಲ್ ವಿಶರ್ಸ್, ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋ ಮೀಡಿಯಾಗಾಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾನ ಖಂಡಿತ ನೋಡಿ, ಯಾವುದೇ ಕಾರಣಕ್ಕೂ ಬೋರಿಂಗ್ ಆಗಂತೂ ಇಲ್ಲ. ಚೆನ್ನಾಗಿಲ್ಲ ಅಂತ ನಾವ್ ಹೇಳಲ್ಲ, ಬೋರಿಂಗ್ ಆಗಂತೂ ಇಲ್ಲ. ಸ್ವಲ್ಪ ಭಯ ಹುಟ್ಟಿಸುತ್ತೆ ಸಿನಿಮಾ 100%. ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಂಗೆ ಇದೆ, ಎಡಿಟಿಂಗ್ ವರ್ಕ್ ಬಗ್ಗೆನೂ ಹಂಗೆ ಇದೆ, DOP ವರ್ಕು ಹಂಗೆ ಇದೆ, ಆರ್ಟಿಸ್ಟ್ ವರ್ಕ್ ಅಂತೂ ನೀವು ನೋಡ್ತಿದ್ದೀರಾ. ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ತುಂಬಾ ಜವಾಬ್ದಾರಿಯಿಂದ, ಎಲ್ಲೂ ಕಾಂಪ್ರಮೈಸ್ ಆಗ್ದಿರಾ, ದುಡ್ಡು ಕಾಸು ಹೊಂದಿಸ್ಕೊಟ್ಟವರು, ಸಿನಿಮಾಗೆ ಏನ್ ಬೇಕು ಅಂತ ಬೆನ್ನೆಲುಬಾಗಿ ನಿಂತವ್ರು ನನ್ನ ತಂದೆ. ಯಾಕಂದ್ರೆ ಅವ್ರಿಗೆ ಎಷ್ಟು ಹೇಳಿದ್ರು ಥ್ಯಾಂಕ್ಸ್. ಈ ವಯಸ್ಸಲ್ಲಿ ಅವರು ಆರಾಮಾಗಿರೋ ವಯಸ್ಸಲ್ಲಿ ಸಿನಿಮಾ ಮಾಡೋಣ ಬಾ ಅಂತ ಧೈರ್ಯ ಮಾಡಿದ್ದೆ ದೊಡ್ಡ ವಿಚಾರ. ಎಸ್ಪೆಷಲಿ ಆಫ್ಟರ್ 70s ಎಲ್ಲ ತಂದೆ ತಾಯಿರು ಮನೇಲಿ ಆರಾಮಾಗಿರೋಣ ಅಂತಾರೆ. ಏನೋ ಒಂದು ಸಾಧನೆ ಮಾಡಬೇಕು ಅಂತ ನಿಂತ್ಕೊಂಡವ್ರು ನನ್ನ ತಂದೆ 70 ವರ್ಷ ಆದ್ಮೇಲೆ. ಇಸ್ ರೆಡಿ ಗ್ರೇಟ್ ಟು ಮೀ. ಈ ಸಿನಿಮಾ ಏನಾರ ದೊಡ್ಡ ಮಟ್ಟದಲ್ಲಿ ಆದ್ರೆ ಫಸ್ಟ್ ವಿಕ್ಟ್ರಿ ಇವರೇ. ಯಾಕಂದ್ರೆ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಅಷ್ಟೇ, ಏನಾರ ಸಿನಿಮಾದ ಏನಾರ ಒಂದ್ ಸ್ವಲ್ಪ ಡೌನ್ ಆಗ್ತಿದೆ ಅಂದ್ರೆ ಧೈರ್ಯ ಕೇಳಬೇಡ, ನಾನು ಇದನ್ನೇನೋ ಒಂದು ದಾರಿ ಮಾಡ್ಕೊಡ್ತೀನಿ. ದುಡ್ಡು ಕಾಸಿರ್ಬೋದು, ಇದೇನೋ ಹೊಸ ಇನ್ಸ್ಟ್ರೂಮೆಂಟ್ ತರಬೇಕು ಅಂದ್ರೂ ಅಷ್ಟೇ, ಮ್ಯೂಸಿಕ್ ಡೈರೆಕ್ಟರ್ ಹೇಳ್ಬಿಡ್ತೀವಿ ಇದು ಹಾಕ್ಬಿಡೋಣ ಅಂತ. ಹಾಕೋದಕ್ಕೆ ಏನ್ ಬೇಕು, ದುಡ್ಡು ಬೇಕು. ಪ್ರೊಡ್ಯೂಸರ್ ಎಲ್ಲ ಕೇಳ್ತಿದೆ, ನೋಡೋಣ ತಡಿಯೋ, ಏನೋ ಒಂದು ವ್ಯವಸ್ಥೆ ಆಗುತ್ತೆ, ದೇವ್ರು ಎಲ್ಲೋ ದಾರಿ ತೋರಿಸ್ತಾನೆ ಅನ್ನೋ ಆ ಕಾನ್ಫಿಡೆನ್ಸು ಇಲ್ಲಿವರೆಗೂ ನಮಗ್ ತಗೊಂಬಂದಿದೆ. ಪ್ರತಿ ಒಂದು ಹೆಜ್ಜೆಲು, ಪ್ರತಿಯೊಂದು ಈ ಸಿನಿಮಾದಲ್ಲಿ ಒಂದು ಫ್ರೇಮ್ ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಎಲ್ಲ ಕ್ರೆಡಿಟ್ಸು ಇವ್ರಿಗೆ ಹೋಗ್ಬೇಕು. ನಾವು ಕೆಲಸ ಮಾಡಿರೋರು ಅಷ್ಟೇ, ನಾವು ಪ್ಯಾಷನೇಟ್ ಆಗಿ ಕೆಲಸ ಮಾಡಿರ್ಬೋದು. ಫ್ರೇಮ್ ಏನಾರ ಸಿನಿಮಾ ಏನಾರ ಚೆನ್ನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ರೆಡಿಟ್ಸ್, ಟ್ರೈಲರು ಏನೇ ಇರ್ಬೋದು, ಎಲ್ಲಾ ಕ್ರೆಡಿಟ್ಸು ಇವ್ರಿಗೆ ಹೋಗೋದು, ನಮ್ಗೇನೂ ಇಲ್ಲ. ಎಂಡ್ ಆಫ್ ದ ಡೇ ಇವ್ರು ಗೆಲ್ಬೇಕು. ಎಂಟೈರ್ ಸಿನಿಮಾದಲ್ಲಿ ಇವ್ರ ಕನ್ಸಿದು, ನಮ್ ಕನ್ಸ ನನಕ್ಕಿಂತ ಇವ್ರದ್ದು ದೊಡ್ಡ ಕನ್ಸಿದು. ಸಿನಿಮಾ ಮಾಡಬೇಕು ಅಂತ ನೆರವೇರಿಸಿದ್ದೀನಿ. ನೋಡೋಣ ಇನ್ನು ಮುಂದೆ. ಥ್ಯಾಂಕ್ಸ್. ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಪೀಪಲ್. ತುಂಬಾ ಸಪೋರ್ಟಿವ್ ಆಗಿದ್ದೀರಾ. ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಅದರ್ ಮೀಡಿಯಾಸ್ ಇರ್ಬೋದು, ತುಂಬಾ ಥ್ಯಾಂಕ್ಸ್. ಸಿನಿಮಾನ ನೀವೇನ್ ಅನ್ಕೊಂಡ್ ಬರ್ತೀರಾ ಥಿಯೇಟರ್ ಒಳಗಡೆ,
ಟ್ರೈಲರ್ ಒಂದು ವ್ಯೂ ಪಾಯಿಂಟ್ ಅಂದ್ರೆ ಸಿನಿಮಾ ಇನ್ನೂ ನೆಕ್ಸ್ಟ್ ಅಲ್ಲಿ ಇರುತ್ತೆ ಅಷ್ಟೇ ಹೇಳ್ಬೋದು. ಮ್ಯೂಸಿಕಲಿ ತುಂಬಾ ಪವರ್ಫುಲ್ ಆಗಿದೆ, ವಿಜುವಲಿ ತುಂಬಾನೇ ಪವರ್ಫುಲ್ ಇದೆ. ಅದು ನೀಟಾಗಿ ಎಡಿಟ್ ಮಾಡಿ ಕಟ್ ಮಾಡಿಕೊಟ್ಟರು ನನ್ನ ಗೆಳೆಯ ನವೀನ್, ತುಂಬಾ ಥ್ಯಾಂಕ್ಸ್. ನನ್ನ ಡೈರೆಕ್ಷನ್ ಟೀಮ್ ಹುಡುಗರು ನವೀನ್, ನಮ್ ವಿನೋ ಆಗಿರ್ಬೋದು ಕೋ ಡೈರೆಕ್ಟ್ರು, ನನ್ನ ಗೆಳೆಯ ಮಂಜು ಇರ್ಬೋದು, ಅವನ ಸಾಹಿತ್ಯ, ಪ್ರತಿಯೊಂದು ಟೀಮ್ ವರ್ಕ್ ಇದೆ ಆಕ್ಚುಲಿ. ಆಮೇಲೆ ನನ್ನ ಟೀಮ್ ಆರ್ಟಿಸ್ಟ್ ಅವರು ಇದಾರಲ್ಲ, ಏನ್ ಹೇಳಿದ್ರು ಕಮ್ಮಿನೇ ಅವ್ರಿಗೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರು ನನಗೆ ಹೆಂಗ್ ಸಾಥ್ ಕೊಡ್ತಿದ್ರು ಅಂದ್ರೆ, ಆಗತ್ತೆ ಸರ್ ಮಾಡಿ, ಅದೇನಾಗುತ್ತೋ ಒಂದೇ ಮಾತು ಹೇಳ್ತಾ ಇದ್ದು, ಖುಷಿ ಆಗೋದು. ಅವ್ರ ಕಾನ್ಫಿಡೆನ್ಸ್ ನಾನು ಇಲ್ಲಿವರೆಗೂ ತಂದಿರೋದು, ಸಿನಿಮಾ ಕಾನ್ಫಿಡೆನ್ಸ್. ಥ್ಯಾಂಕ್ಸ್ ಅಲ್ಲ, ಸಪೋರ್ಟ್ ಮಾಡಿ. ಹೊಸ ಟೀಮ್ ಅಂತ ಅಲ್ಲ, ಜವಾಬ್ದಾರಿ ಇರೋ ಟೀಮ್, ಸಪೋರ್ಟ್ ಮಾಡಿ ಅಷ್ಟೇ ಹೇಳ್ಬೋದು. ಥ್ಯಾಂಕ್ಸ್. ಟ್ರೈಲರ್ ಅಲ್ಲೂ ಹೇಳಿದೀವಿ ಸರ್, ನೀಟ್ ಕ್ಲಿಯರ್ ಕಟ್ ಆಗಿ ಹೇಳಿದೀವಿ. ಒಬ್ಳು ಮಗುಗೆ ಕಣ್ಣಿರಲ್ಲ, ಅವಳು ಕಣ್ಣು ಬರುತ್ತಾ ಇಲ್ವಾ ಅನ್ನೋದು ಪವರ್ಫುಲ್ ಆಗಿ ಹೇಳಿದೀವಿ. ಇನ್ನ 2 ಸಿಗ್ಬೇಕಂದ್ರೆ ಸಿನಿಮಾದೇ ನೋಡ್ಬೇಕಾಗುತ್ತೆ ಸರ್. ಅಲ್ಲ, ಸಿನಿಮಾ ಮೂಲಕ ಏನ್ ಮೆಸೇಜ್ ಹೇಳೋದಕ್ಕೆ ಹೊರಟಿದ್ದೀರಾ ಅಂತ ಕೇಳ್ತಿದ್ದಾರೆ. ವಿಚಾರಗಳು ಬರ್ತವೆ ಸಿನಿಮಾಲಿ ಅಂತ ಟ್ರೈಲರ್ ನೋಡಿದ್ವಿ, ಒಂದ್ 2 ವಿಚಾರ ಗೊತ್ತಾಯ್ತು. ಆ ವಿಚಾರಗಳು ಬಿಟ್ಟು ಬೇರೆ ಏನಿದೆ ಸಿನಿಮಾಲಿ ಅಂತ? ಮೆಡಿಕಲ್ ಕ್ರೈಮ್ ಇದೆ ಸರ್, ಮೆಡಿಕಲ್ ಕ್ರೈಮ್ ಇದೆ, ಮೆಡಿಕಲ್ ಡಾರ್ಕ್ ಕ್ರೈಮ್ ಇದೆ. ಡಾರ್ಕ್ ಎಮೋಷನ್ಸ್ ಜೊತೆ ಡಾರ್ಕ್ ಕ್ರೈಮ್ ಹೆಂಗ್ ಟ್ರಾವೆಲ್ ಆಗುತ್ತೆ ಅಂತ ಹೇಳ್ತೀವಿ. ಆಮೇಲೆ ಮೆಸೇಜ್ ಅನ್ನೋದಕ್ಕಿಂತ ಇಲ್ಲಿ ಇನ್ನೋಸೆನ್ಸ್ ಪೀಪಲ್ ಹೆಂಗೆ ಸಿಗಾಕೋಗ್ಬಿಡ್ತಾರೆ ಒಂದು ಕ್ರೈಮ್ ಒಳಗಡೆ, ಆ ಇನ್ನೋಸೆನ್ಸ್ ನ ಹೆಂಗೆ ಕ್ರೈಮ್ ಅಲ್ಲಿ ಮಿಸ್ಯೂಸ್ ಆಗತ್ತೆ, ಆ ಮಿಸ್ಯೂಸ್ ಆದಾಗ ಅವ್ರು ಏನ್ ಆಗ್ತಾರೆ ಮುಂದಕ್ಕೆ ಅನ್ನೋದೇ ಹೇಳ್ತೀವಿ ಸರ್. ಮಾಧ್ಯಮದ ಬೇರೆ ಒಂದು ಪ್ರಶ್ನೆ ಇದೆಯಾ? ಇಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಕನ್ನಡ ಸ್ವಲ್ಪ. ಸೊ ದ ಆನ್ಸರ್ ಫಾರ್ ಯುವರ್ ಕ್ವಶನ್ ಇಸ್ ಬಿಕಾಸ್ ಆಫ್ ದೀಸ್ 2 people. He has given me every freedom. Whatever I ask him, he will give, he should give. And his father. So thank you so much for this opportunity and freedom which they have given me, and I could do this. ಸರ್, ಬೇರೆ ಏನಾದ್ರು ಮಾತಾಡ್ತೀರಾ ರಿಲೀಸ್ ಬಗ್ಗೆ? ಬೇರೆ ಅಂದರೆ ನಾನು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಬಂದಿದ್ದೀರಾ, ನೀವೆಲ್ಲರಿಗೂ ಸಪೋರ್ಟ್ ಮಾಡಿ. ನಾವು ಎಲ್ಲರೂ ಹೊಸ ಟೀಮು, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆದ್ಮೇಲೆ ತುಂಬಾ ಎಫರ್ಟ್ ಹಾಕಿ ಸ್ವಲ್ಪ ಟೆಕ್ನಿಕಲಿ ಅವರು ಹೇಳೋ ಶೇಡ್ಸ್ ಪ್ರಕಾರ ಹೋಗ್ಬೇಕಂದ್ರೆ ಅದೊಂದು ಸ್ವಲ್ಪ ಕಾಂಪ್ಲಿಕೇಶನ್ ಲೆವೆಲ್ ಅಲ್ಲಿ ಇತ್ತು. ಅದು ಮಲ್ಟಿಪಲ್ ಶೇಡ್ಸ್ ಬರೋದ್ರಿಂದ ಲೈಟಿಂಗ್ಸ್ ಆಗ್ಲಿ ಒಂದ್ ಸ್ವಲ್ಪ ನಾವು ಒಂದು ಪ್ರಾಪರ್ ಲಿಮಿಟೇಷನ್ಸ್ ಅಲ್ಲಿ ವರ್ಕ್ ಮಾಡಬೇಕಾಗಿತ್ತು. ಬಟ್ ಏನೇ ಒಂದು ಲಿಮಿಟೇಷನ್ಸ್ ಇದ್ರೆ ನಮ್ಮ ಟೆಕ್ನಿಕಲಿ ವರ್ಕ್ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಅದರಿಂದ ಆಕ್ಚುಲಿ ಸಿನಿಮಾದಲ್ಲಿ ನಮ್ ಶೇಡ್ಸ್ ನ ನೀವು ಹೆಂಗ್ ಫೀಲ್ ಮಾಡಬಹುದು ಅಂತ ನೀವು ಸಿನಿಮಾದಲ್ಲಿ ನೋಡ್ಬೋದು. ಆ ಕಲರ್ ಹೇಳುತ್ತೆ, ಅದು ಟೋನ್ ಹೇಳುತ್ತೆ, ಫೀಲ್ ಅಂಡ್ ಎಮೋಷನ್ಸ್ ಹೇಗೆ ಕ್ಯಾರಿ ಆಗಿರುತ್ತೆ ಅಂತ. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಸೋ ಮಚ್ ಸರ್. ಥ್ಯಾಂಕ್ ಯು ನವೀನ್ ಸೂರ್ಯ ಅವರು. ವಿಷಯ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವರು ಈ ಟ್ರೈಲರ್ ಲಾಂಚ್ ಮಾಡ್ಕೊಳ್ಬೇಕು ಅಂತ ಕರೆದ್ರು. ನಮ್ಮ ಜರ್ನಿಲಿ ತುಂಬಾ ದೊಡ್ಡ ಪಾಲ್ಗಳಿದೆ, ಇವೆಲ್ಲ ಕರೆದಾಗ ನಾವಿಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸರ್, ಇಲ್ಲಿ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಅಂಡ್ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ಸಿನಿಮಾದಲ್ಲಿ ಕೆಲಸ ಆಗ್ತದೆ ಎಲ್ಲ ಟೆಕ್ನಿಷಿಯನ್ಸ್ ಒಳ್ಳೇದಾಗ್ಲಿ. ನಮ್ಮ ಪ್ರಶಾಂತ್ ಸರ್ ನನ್ನ ಜೊತೆ ಆಕ್ಟ್ ಮಾಡಿದ್ರೆ ತುಂಬಾ ಒಳ್ಳೆ ನಟರು, ಒಳ್ಳೇದಾಗ್ಲಿ ಸರ್. ನಿಮಗೂ ಕೂಡ ತುಂಬಾ ಚೆನ್ನಾಗಾಗ್ಲಿ ಸಿನಿಮಾ. ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇತ್ತು. ಭೀಮಾ ಸಿನಿಮಾ ಮುಖಾಂತರ ಇವತ್ತು ತುಂಬಾ ಚೆನ್ನಾಗಿ ಜನ ಫ್ಲೋ ಇದೆ. ಸೊ ಒಳ್ಳೆ ಥಿಯೇಟರ್ ರಿಲೀಸ್ ಮಾಡ್ತಿದ್ದಾರೆ 23rd. ಆದ್ರೆ ನಾನು ಕೂಡ ಖಂಡಿತ ನಿಮ್ಮೊಟ್ಟಿಗೆ ಸಿನಿಮಾ ನೋಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕ್ಷಮೆ ಇರಲಿ, ನಾನು ಹೊರಡ್ತೀನಿ. ನಾನು 6 o'clock ಇನ್ನೊಂದು ಫಂಕ್ಷನ್ ಇದೆ. ಥ್ಯಾಂಕ್ ಯು ಸೊ ಮಚ್. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇದು ಮಗ ಅಪ್ಪನಿಗೋಸ್ಕರ ಮಾಡಿಕೊಟ್ಟಿರೋದು. ಅದೊಂಥರ ಸುಬ್ರಹ್ಮಣ್ಯ ಸರ್ ಕನಸು. ಅಂದ್ರೆ ತುಂಬ ದುಡ್ಡಿಟ್ಕೊಂಡೇನು ಶುರು ಮಾಡಿದ್ದಲ್ಲ,
ಮನೆಯಲ್ಲಿದ್ದಂಥ ಆಭರಣಗಳು ಅದು ಇದು ಮಾರಿ ಮಗನ ಕನಸನ್ನ ಅಪ್ಪ ಈಡೇರಿಸಿದ್ದು, ಅಪ್ಪನ ಕನಸನ್ನ ಮಗ ಈಡೇರಿಸಿದ್ದು. ಒಂಥರ ವಯಸ್ ವರ್ಷ ನಡೆದಿದೆ. ನಾವೆಲ್ಲರೂ ನಿಂತ್ಕೊಂಡು ಮಾಡಿದ್ದು ಅದು ಸುಬ್ರಹ್ಮಣ್ಯ ಸರ್ಗೋಸ್ಕರನೇ, ಮತ್ತೆ ಕಿರಣ್ ಅವ್ರಿಗೆ ಇದ್ರ ಮೇಲೆ ಇದ್ದಂಥ ಪ್ಯಾಷನ್ಗೆ. ಫಸ್ಟ್ ಟೈಮು ನನ್ನನ್ನು ಬಂದು ಅಪ್ರೋಚ್ ಮಾಡಿದ್ದು, ಸರ್ ಈ ಥರದ್ದೊಂದು ಕ್ಯಾರೆಕ್ಟರ್ ಇದೆ, ನೆಗೆಟಿವ್ ರೋಲ್ ಅಂದಾಗ ನನಗೆ ಆಶ್ಚರ್ಯ ಆಯಿತು. ನೋಡೋದಕ್ಕೆ ಒಂದು ಸ್ವಲ್ಪ ಸಾಫ್ಟ್ ಆಗಿದ್ದೀನಪ್ಪ, ನೆಗೆಟಿವ್ ರೋಲ್ ಸೂಟ್ ಆಗೋದಿಲ್ಲ ಅಂತಂದೆ. ಇಲ್ಲ ಸರ್, ನನ್ನ ಮನಸ್ಸಲ್ಲಿ ನಿಮ್ಮ ರೂಪ ಹೋಲೋಂಗೆ ನಾನು ಹಂಗೆ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬೇರೆ ಥರದ್ದು ರೋಲು ನೀವು ಮಾಡ್ಕೊಡ್ತೀರಾ ಅಂದರು. ಸರಿ ಅಂತ ಒಪ್ಕೊಂಡೆ. ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ನಮ್ಮ ಕ್ಯಾಮ್ರಾಮನ್ ಸರು, ಅವ್ರ ಬಗ್ಗೆ ಅಂತೂ ಎಷ್ಟು ಹೇಳಿದ್ರು ಸಾಲದು. ಟೈಮ್ ತಗೊಂಡ್ರು, ಬ್ಯೂಟಿಫುಲ್ ಲೈಟಿಂಗು, ಅದ್ಭುತವಾಗಿ ತೆಗೆದ್ರು. ನನಗೆ ಫಸ್ಟ್ ಶಾಟ್ ತೆಗೆಯೋ ತನಕ ಕಾನ್ಫಿಡೆನ್ಸ್ ಇರಲಿಲ್ಲ. ಏನೋ ಬಂದು ತೆಗಿತಾರೆ, ಏನೋ ಒಂದು ಅಂದರೆ ನಾರ್ಮಲ್ ಬಡ್ಜೆಟಲ್ಲಿ ಏನು ತೆಗೆಯೋದಕ್ಕಾಗುತ್ತೆ ಅಂತ ಅನ್ಕೊಂಡೆ. ಆದರೆ ಅದನ್ನ ಸುಳ್ಳು ಅಂತ ಮಾಡಿದ್ದು ನಮ್ಮ ಕ್ಯಾಮ್ರಾಮನ್ ಸರು. ಅದ್ಭುತವಾಗಿ ತೆಗೆದ್ರು. ನನ್ನ ಒಂಥರದಲ್ಲಿ ನಾನು ಆ ಒಂದು ಸ್ಕ್ರೀನಲ್ಲಿ ಆ ಥರದ್ದೊಂದು ನೆಗೆಟಿವ್ ಶೇಡಲ್ಲಿ ನೋಡೋದಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಕಿರಣ್ ಜಿ. ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್. ಥ್ಯಾಂಕ್ಸ್ ಫಾರ್ ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್. ಕಾರ್ಗಳು ಸಿಹಿ ತಂಡದ ವತಿಯಿಂದ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಒಂದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತಲ್ಲ, ಸಿನಿಮಾನೇ ಯಾವಾಗಲೂ. ಈ ಒಂದು ತಂಡ ಯಾವ ರೀತಿ ಆಯ್ತು ಅಂದ್ರೆ, ಕಿರಣ್ ಅವರು ಅವ್ರ ತಂದೆ ಸೇರಿ ಇಷ್ಟು ದೊಡ್ಡ ತಂಡವನ್ನ ಕಟ್ಟೋದಕ್ಕೆ ಅವರಿಬ್ರು ಒಂದು ಎನರ್ಜಿ ಏನಿದೆ ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ತಂದೆ ಮಗನಿಗೋಸ್ಕರ ಏನು ಮಾಡಿಕೊಡ್ಬೇಕು ಅದನ್ನ ತಂದೆ ತನ್ನ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ. ತಂದೆಯ ಜವಾಬ್ದಾರಿಯನ್ನ ಸರಿಸಮನಾಗಿ ತೂಗಿಸುವಂತಹ ಒಂದು ಹೊಣೆಯನ್ನ ಹೊತ್ತಿರುವಂತಹ ಕಿರಣ್ ಅವರು ಅವರ ಜವಾಬ್ದಾರಿಯನ್ನು ಸಿ ಸಿನಿಮಾ ಮುಖಾಂತರ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ನಮ್ಮೆಲ್ಲರಿಗೂ ಈ ಸಿ ಚಿತ್ರತಂಡದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟು ನಮ್ಮೆಲ್ಲರಿಗೂ ಪಾತ್ರವನ್ನು ಕೊಟ್ಟಂತಹ ಕಿರಣ್ ಅವರಿಗೆ ಹಾಗೂ ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀವಿ. ನಾವೆಲ್ಲ ಏನ್ ಬಂದು ಈ ಒಂದು ಸಹಕಾರ ಕೊಡ್ತಾ ಇದೀವಿ ಅದಕ್ಕೆಲ್ಲ ಕಾರಣ ಸುಬ್ರಹ್ಮಣ್ಯ ಸರ್ ಅವರು ಈ ವಯಸ್ಸಲ್ಲಿ ಅವರ ಹುಮ್ಮಸ್ಸು, ಉತ್ಸಾಹ, ಯಾವತ್ತೂ ಸಹ ನೆಗೆಟಿವ್ ಮಾತಾಡಿಲ್ಲ. ಅವರು 3 ಗಂಟೆ ಬೆಳಗಿನ ಜಾವ 3 ಗಂಟೆಗೆ ಶೂಟಿಂಗ್ ಮುಗಿದ್ರು ಸಹ ನಮ್ಮ ಜೊತೆನೇ ಇರೋರು. ರಾತ್ರಿ 11 ಗಂಟೆಗೆ ಪ್ಯಾಕಪ್ ಆದ್ರೂ ಸಹ ಜೊತೆಲೇ ಇರೋರು. ಬೆಳಗಿನ ಜಾವ 6 ಗಂಟೆಗೆ ಶೆಡ್ಯೂಲ್ ಸ್ಟಾರ್ಟ್ ಆದ್ರೂ ಸಹ ಬೆಳಗ್ಗೆ ಬಂದು ಅವ್ರ ಸೆಟ್ಟಲ್ಲಿ ಇರೋರು. ಅವರನ್ನ ನೋಡಿ ನಮ್ಗೆ ಏನಪ್ಪಾ ಎಷ್ಟು ಚೆನ್ನಾಗಿ ಮಗನ್ಗೆ ಒಂದು ಹುರಿದುಂಬಿಸಿ ಒಂದು ಕೆಲಸ ಮಾಡ್ಕೊಡ್ತಾರಲ್ಲ ಅಂತ ಹೇಳಿ ಬಹಳ ಖುಷಿ ಆಯ್ತು. ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಸಿ ಸಿನಿಮಾನ ಚೆನ್ನಾಗಾಗ್ಲಿ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಟನೆಗೆ ಅವಕಾಶ ಮಾಡಿಕೊಟ್ಟಂತ ಕಿರಣ್ ಹಾಗೂ ಸಿ ಚಿತ್ರದ ನಿರ್ಮಾಪಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ರವಿಕಾಂತ್ ಸರ್. ನಲ್ಲಿ ಕಾಣಿಸ್ಕೊಳ್ತೀನಿ. ನನ್ನ ಪಾತ್ರದ ಹೆಸರು ವೇದ ಅಂತ. ಸಿನಿಮಾದಲ್ಲಿ ವಿಲನೇಶ್ ನೆಗೆಟಿವ್ ಅಂತ ಅಂದ್ರೆ ಖಂಡಿತವಾಗ್ಲೂ ಯಾರಿಗೂ ಒಳ್ಳೇದು ಮಾಡಿರಲ್ಲ, ಅಷ್ಟನ್ನು ಮಾತ್ರ ಹೇಳಿಕ್ ಬಯಸ್ತೀನಿ. ಇನ್ನು ಮುಂದಿದ್ದು ಮೆಡಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಹೇಳಲಿಕ್ಕೆ ಹೊರಟಿದ್ದಾರೆ ನಮ್ಮ ನಿರ್ದೇಶಕರು. ಸೊ ಐ ವಿಲ್ ಸ್ಟ್ಯಾಂಡ್ ವಿತ್ ಹಿಮ್ ವಿತ್ ದಟ್ ಆಲ್. ಥ್ಯಾಂಕ್ ಯು. ರಾಮರೇ ಅಂತ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ. ಅದಾದ್ಮೇಲೆ ಸುಮಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀನಿ. ಈ ಸಿ ಸಿನಿಮಾದಲ್ಲೇ ನನಗೆ ತುಂಬಾ ಒಳ್ಳೆ ಪಾತ್ರ ಸಿಕ್ಕಿರೋದು. ಅದಕ್ಕೆ ಕಾರಣ ಕಿರಣ್ ಅವರು ಹಾಗೆ ವಿನಯ್ ಅವರು ಹೇಳಿದ್ಕೆ ಅವರು ಪಾತ್ರಕ್ಕೆ ಕಾಸ್ಟ್ ಮಾಡಿದ್ರು. ಈ ಸಿನಿಮಾ ಆಕ್ಚುಲ್ ಆಗಿ ನನ್ನ ಇದರಲ್ಲಿ ಎಲ್ಲಾ ವಿಚಾರದಲ್ಲೂ ಚೆನ್ನಾಗೇ ಮಾಡಿದ್ದಾರೆ, ಎಲ್ಲಾ ಇದರಲ್ಲೂ. ಬಟ್ ಅವ್ರ ತಂದೆ ಇರುವಂತ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ನಮ್ಮಲ್ಲಿ ಯಾರಿಗೂ ಇಲ್ಲ ಅನ್ಸುತ್ತೆ. ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗಿದೆ. ಅವ್ರಿಗೋಸ್ಕರ ಈ ಸಿನಿಮಾ ಗೆಲ್ಬೇಕಂತ ಯಾವಾಗ್ಲೂ ಹೇಳ್ತೀನಿ. ನನ್ನ ಪಾತ್ರ ನೆಗೆಟಿವ್ ಶೇಡ್ ಆಗಿ ಇರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಆತರ ನನ್ಗೆ ತುಂಬಾ ಖುಷಿ ಕೊಟ್ಟಿದ್ದೀನಪ್ಪ ಅಂತ ಈ ಸಿನಿಮಾದಲ್ಲಿ. ನನ್ಗೆ ಒಂದು ಸಿಂಗಲ್ ಶಾಟ್ ಒಂದು 5 ನಿಮಿಷದ್ದು ಇತ್ತು, ಅದು ನನಗೆ ತುಂಬಾ ಖುಷಿ ಕೊಡ್ತು. ಈ ಸಿನಿಮಾದಲ್ಲಿ ನಮ್ ನವೀನ್ ಅವರು ತುಂಬಾ ಅದನ್ನ ಕ್ಯಾಪ್ಚರ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಟನ ನಮ್ಮ ಪ್ರಶಾಂತ್ ಅವರು ಅಷ್ಟೇ ಸಖತ್ತಾಗಿ ಕಾಣಿಸ್ತಾರೆ. ನನ್ಗೆ ಆಶ್ಚರ್ಯ ಆಗುತ್ತೆ ನೋಡಿದ ತಕ್ಷಣ ಆ ಕ್ಯಾರೆಕ್ಟರ್ ಅಲ್ಲಿ. ಆಮೇಲೆ ಇವ್ರ ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಎಲ್ಲಾರು ಈಗ ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್, ಕಾಸ್ಟ್ಯೂಮರ್ಸ್ ಆ ತರದಲ್ಲದೆ ಎಲ್ಲಾರು ಎಲ್ಲಾ ಕೆಲಸಗಳನ್ನು ಒಟ್ಟಿಗೆ ಮಾಡಿದ್ದಾರೆ. ಹಾಗಾಗಿ ಅಂದ್ರೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿತ್ತು ಕೆಲಸ ಮಾಡ್ಬೇಕಾದ್ರೆ. ನಾನು ಹೇಗೆ ಆಕ್ಟ್ ಮಾಡಿದೀನಿ ಅದನ್ನೆಲ್ಲ ನೀವು ನೋಡಿ ನನ್ಗೆ ಹೇಳ್ಬೇಕು. ಆಗಸ್ಟ್ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯಮಾಡಿ ಈಗ ಸಾಂಗ್ಸ್ಗೆ, ಟ್ರೈಲರ್ಗೆ, ಟೀಸರ್ ಯಾವ ತರ ಸಪೋರ್ಟ್ ಮಾಡ್ತಾ ಇದೀರಾ ಅದೇ ತರ ಸಿನಿಮಾಗೂ ಸಪೋರ್ಟ್ ಮಾಡಿ. ಎಲ್ಲಾರ್ಗು ನಾನು ಕೇಳ್ಕೊಳ್ಳೋದು ಇಷ್ಟೇ, ಬಂದು ಸಿನಿಮಾ ನೋಡಿ, ಚೆನ್ನಾಗಿದ್ರೆ ಹೋಗ್ಲಿ, ಚೆನ್ನಾಗಿಲ್ಲ ಅಂತಂದ್ರೆ
ಅಲ್ಲೆಲ್ಲ ಸಿಗ್ತಾ ಇರ್ತೀವಿ, ಬೈತಾರೆ. ನೀವೆಲ್ಲ ತಿದ್ದಬೇಕು, ನಮ್ಗೆ ತಿದ್ದಾಗ ನಾವು ಸ್ವಲ್ಪ ಕಲ್ತ್ಕೊಳಕ್ ಆಗತ್ತೆ. ಈ ಅವಕಾಶ ಕೊಟ್ಟಿದ್ಗೆ ಸುಬ್ರಹ್ಮಣ್ಯ ಸರ್ಗೆ, ಕಿರಣ್ ಅವ್ರಿಗೆ, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಶ್ರೀಧರ್ ಸರ್. ಆಗಿದೆ ಪ್ರಾಕ್ಟೀಸ್ ಕೂಡ ಮಾಡಿಸಿರ್ತಾರೆ ಸ್ಪೀಚ್. ಹೇಳಿ. ಕಾಣಿಸುತ್ತೆ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹಾಯ್ ಹೇಳಕ್ ಇಷ್ಟಪಡ್ತೀನಿ. ಸೊ ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನಗೆ ಸರ್ ಆಕ್ಚುಲಿ ಆಡಿಷನ್ಗೆ ನಾನು ಹೋಗಿದ್ದೆ. ಅವಾಗ ನಾನು ಸ್ವಲ್ಪ ದಿನ ಬಿಟ್ಬಿಟ್ಟು ಸೆಲೆಕ್ಟ್ ಆಗಿದ್ಯಾ ಅಂತ ಕಾಲ್ ಮಾಡಿದ್ರು. ನಂಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಆಮೇಲೆ ಆಫೀಸ್ ಕರೆದ್ಬಿಟ್ಟು ರಿಹರ್ಸಲ್ ಅವೆಲ್ಲ ಇತ್ತು. ಅದಕ್ಕೆ ಹೇಳಿದ್ರು ಈ ತರ ಬ್ಲೈಂಡ್ ಕ್ಯಾರೆಕ್ಟರ್ ಇದೆ ಅಂದ ತಕ್ಷಣ ನನ್ಗೆ ಏನಪ್ಪ ಇದು, ಫಸ್ಟ್ ಆಫ್ ಆಲ್ ಬ್ರೈನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಹೆಂಗ್ ಮಾಡೋದು ಅಂತ. ಆಮೇಲೆ ಸರಿ ನೋಡ್ಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಆಮೇಲೆ ಸರ್ 2 ಆಪ್ಷನ್ ಕೊಟ್ರು ನನ್ಗೆ. ಕಣ್ಣ ಬಂದು ಹಂಗೆ ಇಟ್ಕೊಳ್ಳೋದು, ಲೈಕ್ ಹಿಂಗೆ ನೋಡೋದು, ಇನ್ನೊಂದೊಂದು ಮೇಲ್ ನೋಡೋದಿತ್ತು. ನಾನು ಮೇಲ್ ನೋಡೋದು ಚೂಸ್ ಮಾಡಿದೆ. ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ರಿಹರ್ಸಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ಏನಾಗಿರ್ತದ 5 minutes ಅದ್ ಮಾಡಿದ್ರೆ ಲೈಕ್ ½ an hour ಅಟ್ ಲೀಸ್ಟ್ ಕಣ್ಣು ಇರ್ತಿತ್ತು ನನ್ಗೆ. ಆ ತರ ಇರ್ತಿತ್ತು. ರಿಹರ್ಸಲ್ ಟೈಮ್ಸ್ ಅಲ್ಲೂ ಅಷ್ಟೇ ಕಣ್ಣು ಇರ್ತಿತ್ತು. ಆಮೇಲೆ ನಾನ್ ಬಂದು ಅದ್ ಮಾಡ್ತಾ ಶೂಟಿಂಗ್ ಟೈಮ್ಸ್ ಅಲ್ಲಿ ಆಮೇಲೆ ಹಂಗೆ ಪ್ರಾಕ್ಟೀಸ್ ಆಗೋಯ್ತು ನನ್ಗೆ. ಅದು ಈಗ 5 minutes ಮಾಡಿದ್ರೆ ಕಣ್ಣು ಇರ್ತಿತ್ತಲ್ಲ, ಈಗ ಕಣ್ಣವೇ ಇರ್ತಿರ್ಲಿಲ್ಲ. ತುಂಬಾ ಈಸಿ ಆಗಿತ್ತು. ಸರ್ ಈಸಿಯಾಗಿ ಹೇಳ್ಕೊಟ್ರು ನನ್ಗೆ ಹೆಂಗ್ ಮಾಡೋದು ಅಂತ. ಆಮೇಲೆ ನನಗೆ ಪರ್ಸನಲಿ ಸಾಂಗ್ಸ್ ಆಗಿರ್ಲಿ, ಟೀಸರ್ ಆಗಿರ್ಲಿ, ನಾನು ದಿನಕ್ಕೆ ಅಟ್ಲೀಸ್ಟ್ 2 ಸತಿ ಕೇಳ್ತೀನಿ ಸಾಂಗ್. ನಾನು ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ನನ್ಗೆ ಸಾಂಗು. ಸರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಾವು ಕಷ್ಟಪಟ್ಟು ಮಾಡಿರೋ ಮೂವಿ ಇದು. ನಾನು ಹೇಳ್ತಾ ಇರೋದು ಒಂದೇ, ಎಲ್ಲಾರು ಬಂದು ಮೂವಿನ ಥಿಯೇಟರ್ ಅಲ್ಲೇ ನೋಡ್ಬೇಕು. ಇದು August 24 ರಿಲೀಸ್ ಆಗ್ತಿದೆ. 23rd ರಿಲೀಸ್ ಆಗ್ತಿದೆ. ಹೌದೌದು. ಏನ್ ಮಾಡ್ತೀವಿ? ಎಷ್ಟು ವರ್ಷ ಸಾನ್ವಿಕಾಗೆ? ನನ್ಗೆ ಈಗ 11. 5th. ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲಿ ಕಲ್ತಮ್ಮ ಎಲ್ಲ? ನಂಗೆ ಚಿಕ್ಕ ವಯಸ್ಸಿಂದಾನೇ ತುಂಬಾ ಇಷ್ಟ ಆಕ್ಟಿಂಗ್ ಅಂದ್ರೆ. ಸರಿ, ಹೀರೋಯಿನ್ಸ್ ಇಷ್ಟು ಸ್ಪೀಚ್ ಮಾಡೋಕೆ ಯೋಚನೆ ಮಾಡ್ತಾರೆ. ಅಲ್ಲಮ್ಮ, ಚಿಕ್ಕ ವಯಸ್ಸಲ್ಲಿ ಎಷ್ಟು? ಅದೇ ಹೇಳ್ತಾರೆ ಸರಸ್ವತಿ ನಾಲ್ಗೆ ಮೇಲೆ ನಾಟ್ಯ ಆಡ್ತಿದ್ದಾರೆ ಅಂತ. ಓಕೆ, ಹೇಳಿ. ಅವ್ರ ಪ್ರಶ್ನೆ ಕೇಳಿದ್ರಲ್ಲ. ಇಲ್ಲ, ಮೂವಿ ಅಂದ್ರೆ ಫಸ್ಟ್ ಸೀರಿಯಲ್ಸ್ ಚಿಕ್ಕ ರೋಲ್ಸ್ ಎಲ್ಲ ಮಾಡಿದ್ದೀನಿ. ಯಾವ್ದು ಫಸ್ಟ್ ಮಾಡಿದ್ದು? ಹಿಟ್ಲರ್ ಕಲ್ಯಾಣದಲ್ಲಿ ಮಾಡಿದ್ದೀನಿ. ಆಮೇಲೆ ಇದು ನಿನ್ನ ಸನಿಹಕ್ಕೆ ಅಂತ ಒಂದ್ ಬಂತು, ಅದು ಮಾಡಿದ್ದೀನಿ. ಹೌದು. ಓಕೆ, ಸಾನ್ವಿಕಾ ಟ್ಯುಟೋರಿಯಲ್ಸ್ ಓಪನ್ ಮಾಡ್ಬೇಕು ಇನ್ನು ಎಲ್ರಿಗೂ ಮಾತು ಕಲ್ಸೋದಕ್ಕೆ. ಆಕ್ಚುಲಿ ಇನ್ಫ್ಯಾಕ್ಟ್ ಎಲ್ಲ ಬಳಸೋದು ನೋಡಿ ನಮ್ಗೆ ಆಶ್ಚರ್ಯ ಆಗ್ತಿದೆ. ನಾವು ಕಲ್ತ್ಕೋಬೇಕು ಪರ್ಸನಲಿ. ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ಅವಕಾಶ. ಫ್ಯೂಚರ್ ಏನಾಗಬೇಕು ಅನ್ಕೊಂಡಿದೀಯ? ಗೆಲ್ಬೇಕು. ನಿನ್ ಕೆರಿಯರ್ ಎಲ್ಲರೂ ಆಲ್ರೆಡಿ ಕೊಟ್ಟಿದ್ದಾರೆ ಸಪೋರ್ಟ್. ಸಾಂಗ್ಸ್ಗೆ ನೀವು ನೋಡಿರ್ತೀರಾ, ಆಲ್ರೆಡಿ ಟ್ರೆಂಡಿಂಗ್ ಅಲ್ಲಿ ಹೋಗ್ತಿದೆ. ನಂಗೆ ತುಂಬಾ ಖುಷಿ ಆಯ್ತದೆ ನೋಡಿ. ಆ ತರನೇ ಮೂವಿಗೂ ಸಪೋರ್ಟ್ ಕೊಡ್ಬೇಕಂತ ಕೇಳ್ತಾರೆ. ವಾಟ್ ಯು ವಾಂಟ್ ಟು ಬಿಕಮ್ ಇನ್ ಫ್ಯೂಚರ್ ಅಂತ ಅವ್ರ ಪ್ರಶ್ನೆ. ಓಕೆ, ನನ್ಗೆ ಬಂದು ನನ್ ಹಾಬಿ ಆಗಿ ಅನಿಮಲ್ ರೆಸ್ಕ್ಯೂ ಟೀಮ್ ಅಲ್ಲಿ ಆಗ್ಬೇಕು ಅಂತ ಇಷ್ಟ. ಮತ್ತೆ ಡಾಕ್ಟರ್ ಪ್ಲಸ್ ಆಕ್ಟರ್ ಆಗ್ಬೇಕು. ಸೂಪರ್ ಸಾನ್ವಿ, ಒಳ್ಳೇದಾಗ್ಲಿ. ಆಲ್ ದಿ ಎಲ್ರಿಗೂ ನಮಸ್ಕಾರ. ಇವ್ರು ಕೇಳಿದ ಪ್ರಶ್ನೆಗೆ ನಾನು ಫಸ್ಟ್ ಆನ್ಸರ್ ಮಾಡ್ತೀನಿ. ಸಿನಿಮಾದಲ್ಲಿ ಏನ್ ಹೇಳಕ್ ಹೊರಟಿದ್ದೀರಾ ಅಂದ್ರೆ, ನನಗ್ ಪರ್ಸನಲಿ ಅನ್ಸಿದ್ದು ಸಿನಿಮಾದಲ್ಲಿ ಆಗಿರ್ಬೋದು, ನಿಜ ಜೀವನದಲ್ಲಿ ಆಗಿರ್ಬೋದು, ಎರಡೂ ಒಂದೇ. ಸಿನಿಮಾದಲ್ಲಿ ಅವರು ತಂದೆ ಪಾತ್ರ ಎಷ್ಟು ಚೆನ್ನಾಗಿ ನಿಭಾಯಿಸ್ಬೇಕು ಅದನ್ನ ಮಾಡ್ತಿದ್ದಾರೆ. ನಿಜ ಜೀವನದಲ್ಲಿ ಅವರ ತಂದೆ ಅವ್ರ ಪಾತ್ರನ ಎಷ್ಟು ಚೆನ್ನಾಗಿ ನಿಭಾಯಿಸ್ಬೇಕು ಅದನ್ನ ಮಾಡಿದ್ದಾರೆ. ಎರಡೂ ಒಂದೇ. ಮಕ್ಳ ಕನ್ಸನ್ನ ಈಡೇರಿಸ್ತಾ ಇದ್ದಾರೆ. ಈ ತಂದೆನೂ ಅದೇ ಮಾಡಿದ್ದಾರೆ, ಈ ತಂದೆನೂ ಅದೇ ಮಾಡಿದ್ದಾರೆ. ಸೊ ಐ ಗೆಸ್ ಕರೆಕ್ಟ್ ಆಗಿರೋ ಆನ್ಸರ್ ಕೊಟ್ಟಿದ್ದೀನಿ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಹಿಂಗೆ ರ್ಯಾಂಡಮ್ ಆಗಿ ಹೋಗಿ ಓಕೆ ಹೊಸೊಬ್ರು ಸಿನಿಮಾ ಮಾಡ್ತಿದ್ದಾರೆ ಅಂತ ನಾನು ಹೋದೆ. ಬಟ್ ಹೋದ್ಮೇಲೆ ನನಗೆ ಅನ್ಸಿದ್ದೇನು ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ತುಂಬಾ ಕಷ್ಟಪಡ್ತಿದ್ದಾರೆ ಈ ಸಿನಿಮಾಗೋಸ್ಕರ.
ನಾನು ನೋಡಿದ್ದೀನಿ 11 ಗಂಟೆ ಆಗಿರ್ಬೋದು, 12 ಗಂಟೆ ರಾತ್ರಿ ಆಗಿರ್ಬೋದು, ಯಾರಿಗೂ ಹುಮ್ಮಸ್ ಕಡಿಮೆ ಆಗಿಲ್ಲ. ಪ್ರತಿಯೊಬ್ರು ವರ್ಕ್ ಮಾಡಿರೋರಲ್ಲೂ ಇದ್ದಿದ್ ಒಂದೇ ಗುರಿ, ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ. ಸೊ ಹೊಸೊಬ್ರ ಸಿನಿಮಾ ಏನ್ ಮಾಡಿರ್ತಾರೆ ಆ ತರ ಎಲ್ಲ ಇಟ್ಕೊಳ್ದಾರ, ದಯವಿಟ್ಟು ಒಂದ್ ಸಿನಿಮಾ ನೋಡಿ. ನಿರ್ದೇಶಕರು ಅವ್ರ ಕೆಲಸ ಅವ್ರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ನಟರು ಅವ್ರ ಕೆಲಸ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಇವಾಗ ಇರೋದ್ ಒಂದೇ, ಪ್ರೇಕ್ಷಕರು ಬಂದು ಸಿನಿಮಾ ನೋಡ್ಬೇಕು. ಥಿಯೇಟರ್ ಅಲ್ಲಿ ಜನ ಕಡಿಮೆ ಆಗ್ತಿದ್ದಾರೆ, ಕನ್ನಡ ಇಂಡಸ್ಟ್ರಿ ಹಂಗೆ ಹಿಂಗೆ ತೇಲ್ತಾ ಇದೆ. ಸೊ ದಯವಿಟ್ಟು ಹೊಸೊಬ್ರು ಸಿನಿಮಾ ಅಥವಾ ಎಷ್ಟೋ ಕೋಟಿ ಸಿನಿಮಾ ಅದನ್ನೆಲ್ಲ ನೋಡಿದಿರಾ, ದಯವಿಟ್ಟು ಥಿಯೇಟರ್ ಬಂದ್ ಸಿನಿಮಾ ನೋಡಿ, ನಮ್ ಎಲ್ಲರನ್ನು ಗೆಲ್ಸಿ. ನಮ್ಮೆಲ್ಲರ ಯಶಸ್ಸು ನಿಮ್ ಕೈಯಲ್ಲಿದೆ. ಸೊ ಆಗಸ್ಟ್ 23ನೇ ತಾರೀಕು ನಾವೆಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ ಥಿಯೇಟರ್ ಅಲ್ಲಿ. ದಯವಿಟ್ಟು ಬಂದು ಸಿನಿಮಾನು ಗೆಲ್ಸಿ, ಸಿನಿಮಾ ಮುಖಾಂತರ ನಮ್ ಎಲ್ಲರ ಕನಸನ್ನು ನನಸ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲಿ ತುಂಬಾ ಧನ್ಯವಾದಗಳು. ಯಾಕಂದ್ರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ, ಸುಖದಿಂದ ಬಾಳಿಲ್ಲ. ಇವಾಗ ಕಷ್ಟಪಟ್ಟು ಮಾಡಿ ಇವತ್ತು ಉತ್ತೇಜನ ಕೊಟ್ಟು ನಿಮ್ಮೆಲ್ಲ ಉತ್ತೇಜನ ಕೊಟ್ರೆ ನಾವು ಕನ್ನಡ ಸಿನಿಮಾನ ಗೆಲ್ಲಬೇಕು. ಕನ್ನಡ ನಾಡಿನಲ್ಲಿ ಕನ್ನಡ ಗೆಲ್ಲಬೇಕು. ಬೇರೆ ಭಾಷೆಯಲ್ಲಿ ನೀವು ಪ್ರೋತ್ಸಾಹ ಕೊಡ್ತೀರಾ, ಕನ್ನಡ ನಾಡಿನಲ್ಲಿ ಕನ್ನಡ ಗೆಲ್ತೀರಿ. ಯಾವ ಚಿತ್ರ ಗೆಲ್ತೀರಿ ನೀವು ಹೇಳಿ, ಎಲ್ಲರೂ ಹೇಳಿ ನೀವೆಲ್ಲ ಹೇಳಿ. ಗೆಲ್ಲಿಸ್ತೀರಿ ಸಿನಿಮಾನ. ಅದರಿಂದ ಕನ್ನಡ ಸಿನಿಮಾನ ಕನ್ನಡಿಗರ ಸೇರಿ ಮಾತಾಡಿ ನೀವೆಲ್ಲರೂ ಗೆಲ್ಲಿಸಿ ನಮ್ಮನ್ನು ಸಂತೋಷ ಪಡಬೇಕು ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಸರ್. ಕಾರ್ತಿಕ್ ಕರೆದ್ಮೇಲೆ ಯಾಕೋ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಕ್ ಆಗಲ್ಲ. ಅವ್ರ ಜೊತೆ ಅವಾಗಿಂದ ಸಂಬಂಧಗಳು ಹಂಗೆ ಇದೆ ನನಗೆ. ಸರಿ ಬರ್ತೀನಿ ಬಿಡಪ್ಪ ಅಂತ ಇದ್ದ ಜಾಸ್ತಿಂದಲೇ ಹಾಗೆ ಬಿಟ್ಟೆ. ಒಂದು ಖುಷಿ ಆಗುತ್ತೆ. ಒಂದು ದಮ್ಮಿರೋ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸಿನಿಮಾದಲ್ಲಿ ಸಂಗೀತ ಹಿನ್ನೆಲೆ ನೋಡಿದ್ರೆ, ತಾಂತ್ರಿಕವಾದದನ್ನು ಚಿತ್ರೀಕರಣ ನೋಡಿದ್ರೆ, ಕಲಾವಿದರ ಕೆಲಸ ನೋಡಿದ್ರೆ ನನಗೆ ಹೊಸ ಸಿನಿಮಾ ನಿರ್ದೇಶಕ ಅಂತ ಅನ್ನಿಸ್ಲಿಲ್ಲ ಎಲ್ಲೂ. ಮುಂಚೆ ಏನಾದ್ರು ಕೆಲಸ ಮಾಡಿದ್ರ ನೀವು? ಹೊಸವರು ಮಾಡೋದ್ರಾಗ ಎಲ್ಲೋ ಒಂದು ಕಡೆ ಒಂದಷ್ಟು ಮಿಸ್ಟೇಕ್ಸ್ಗಳು ಕಾಣ್ತಿರ್ತೀವಿ, ಆ ಥರದ್ದೇನು ಕಾಣ್ತಿರ್ಲಿಲ್ಲ. ಶೀರ್ಷಿಕೆಯಲ್ಲಿ ಸಿ ಬ್ರೇಕ್ ಆಗಿದೆ. ಬ್ರೇಕ್ ಆಗಿರೋದು 23ಕ್ಕೆ ಜಾಯಿನ್ ಆಗ್ಬೋದು ಅಂತ ಅಂದ್ಕೋತೀನಿ. ಜಾಯಿನ್ ಆಗೋದು ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಅವರೆಲ್ಲರೂ ಈ ತರ ಚಪ್ಪಾಳೆ ತಟ್ಟಿದಾಗ ಆ ಸಿ ಗ್ಯಾಪ್ ಇರೋದು ಜಾಯಿನ್ ಆಗುತ್ತೆ ಅಂತ ಭಾವಿಸ್ಬೋದು ನಾನು. ಥಿಯೇಟರ್ ಜನ ಬರಲ್ಲ ಅಂತಕ್ಕಂಥದ್ದು ಒಂದು ಸಾಮಾನ್ಯ ಸ್ಲೋಗನ್ ಆಗೋಗ್ಬಿಟ್ಟಿದ್ದೀವಿ ನಮ್ಮಲ್ಲಿ. ಅದು ಇಲ್ಲೇ ಅಲ್ಲ, ಈ ದೇಶದಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲೂ ಬರ್ತಿಲ್ಲ. ಮಲಯಾಳಂ ಒಂದು ಬಿಟ್ಟರೆ ಬಹುಶಃ ಮಲಯಾಳಂ ಒಂದು ಏನಪ್ಪ OTT ಪ್ಲಾಟ್ಫಾರ್ಮ್ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಹೊಸ ಪ್ರಯತ್ನಗಳು ಅಲ್ಲಿ ನಿಲ್ಲಿಕ್ಕೆ ಸಾಧ್ಯ ಆಗ್ತಿದೆ. ಮತ್ತೆ ಕನ್ನಡದಲ್ಲಿ ಹೊಸ ಪ್ರಯತ್ನಗಳು ಇಲ್ಲ ಅಂತೇನಲ್ಲ, ನಾವು ಗೆಲ್ತಿಲ್ಲ ಅಂತ ಅಷ್ಟೇ. ಹೊಸ ಪ್ರಯತ್ನಗಳು ನಡೀತಿದ್ದಾವೆ, ನಿರಂತರವಾಗಿ ನಡೀತಿದ್ದಾವೆ, ಹುಡುಕಾಟಗಳು ನಡೀತಿದ್ದಾವೆ. ನೋಡಿ, ಒಂದು ಹೊಸ ಟೀಮ್ ಕಟ್ಕೊಂಡು ಒಂದು ಹೊಸ ಥರದ ಸಿನಿಮಾಗಳು ಮಾಡಿಕೊಂಡು ಮೆಡಿಕಲ್ ಮಾಫಿಯಾ ಅನ್ನೋದು ಇವತ್ತಿಂದ ನೆನೆದಿರಲ್ಲ, ಅದು ನಿರಂತರ. ಅದು ಆಗ್ಲೂ ರಾಮ ಇದ್ದ, ಈಗಲೂ ಇದ್ದಾರೆ. ಆಗ್ಲೂ ರಾವಣ ಇದ್ದ, ಈಗಲೂ ಇದ್ದಾರೆ. ಆಗ್ಲೂ ದುಶಾಸನ ಇದ್ದ, ಈಗಲೂ ಇದ್ದಾರೆ. ಈ ತರ ಎಲ್ಲವೂ ಕೂಡ ರಾಮಾಯಣ ಮಹಾಭಾರತದ ಪಾತ್ರಗಳು ಈಗಲೂ ಇದ್ದಾವೆ. ಸೊ ಅವು ನಿರಂತರನೇ. ಸೊ ಅದನ್ನ ತುಂಬಾ ಬಹುಶಃ ಇದು ನನಗೆ ಇವರು ಯಾವ ಸ್ತರದಲ್ಲಿ ಈ ಸಿನಿಮಾ ಹೇಳ್ತಾರೆ ಅಂತ ಹೇಳಿ ನನಗೆ ಊಹಿಸೋದು ಕಷ್ಟ ಆಯ್ತು. ಅಲ್ಲೆಲ್ಲ ಒಂದ್ ಕಡೆ ಇದಕ್ಕಿದ್ದಂಗೆ ಎಮೋಷನ್ಸ್ ತರ್ತಾರೆ, ಅಲ್ಲೆಲ್ಲ ಒಂದು ಅಂಡರ್ವರ್ಲ್ಡ್ ತರ್ತಾರೆ, ಇನ್ನೇನೋ ಮಾಫಿಯಾ ಮೇಲೆ ಓಡಾಟ ನಡೆಸುತ್ತೆ. ಹೀಗೆ ಒಂದೇ ಸಿನಿಮಾದಲ್ಲಿ ಎಲ್ಲವನ್ನೂ ಹೇಳಿ ಎಲ್ಲಾ ವಿಭಾಗದ ಜನರು ಮೆಚ್ಚಿಸುವ ಕೆಲಸ ಆಗಿದ್ಯಾ ಅಥವಾ ಅದು ಪೂರ್ವಕವಾಗಿ ಕೆಟ್ಕೊಂಡು ಹೋಗಿದ್ಯಾ ಅನ್ನೋದು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಅನ್ಸುತ್ತೆ. ಬಟ್ ಆ ಕುತೂಹಲ ಇದೆ. ಇಷ್ಟೇ ಹೇಳೋದು. ಇದರ ಮಾಧ್ಯಮದವ್ರು ಪಾಪ ನಿರಂತರವಾಗಿ ಕರ್ನಾಟಕಕ್ಕೆ ಕೆಲಸ ಮಾಡ್ತಾನೆ ಇದ್ದಾರೆ. ಕನ್ನಡದ ಸಿನಿಮಾಗಳು ಗೆಲ್ಲಿಸಬೇಕು ಅಂತ ನಿರಂತರವಾಗಿ ಅವ್ರ ಪ್ರಯತ್ನಗಳು ಇದ್ದಾವೆ. ಸೊ ನನಗೇನು ಅದು ಅರ್ಥದಿಂದ ಗೊತ್ತಿರೋದಾಗಿರೋದ್ರಿಂದ ಅವ್ರ ಕೆಲಸ ನಿರಂತರವಾಗಿ ನಡೀತಾನೆ ಇದೆ. ಪ್ರೇಕ್ಷಕರ ಮಹಾಭಾವರು ಥಿಯೇಟರ್ ಕಡೆಗೆ ಬರೋಂಥದ್ದು ಆಗಬೇಕು. ಅದೇ ಅದ್ರ ಯಾರ ಕೈನೂ ಇಲ್ಲ. ಅದ್ರ ಹುಡುಕಾಟ ನಿರಂತರ ನಡೀತಾನೆ ಇದೆ. ಬಟ್ ನನಗೆ ಒಂದು ಖುಷಿ ಆಯ್ತು, ಮೈಸೂರಲ್ಲ ಇಡೀ ಸಿನಿಮಾ ಮೈಸೂರು ಚಿತ್ರೀಕರಣ ಮಾಡಿದ್ದಾರೆ. ಅದೊಂದು ಸಾಂಗ್ ಮಾತ್ರ ಮೈಸೂರು ಮಾಡಿದಾರೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೊಂದೇ ಖುಷಿ. ನೋಡಿದ್ರೆ ಗೊತ್ತಾಗುತ್ತೆ ಸರ್, ಮೈಸೂರ್ನ ಯಾರು ಅಷ್ಟೊಂದು ಚೆನ್ನಾಗಿ ತೋರಿಸಿಲ್ಲ. ಅದಕ್ಕೋಸ್ಕರನೇ ಕೇಳಿದೆ ನಾನು. ಮೈಸೂರಾದ್ರೆ ಅವ್ರಿಗೆ ಎಲ್ಲಾ ಜಾಗಗಳು ಗೊತ್ತಿರ್ತವೆ. ಸರ್ ಇದೇನಾದ್ರೆ ನಾವು 4 ದಿವಸ ಮೈಸೂರ್ನ ನಾನು ನಮ್ DOP ಹೋಗಿ 4 ದಿವಸ ಸ್ಟಡಿ ಮಾಡಿದ್ವಿ. ಎಲ್ಲಿ ಶೂಟ್ ಮಾಡ್ಬೇಕು, ಏನ್ ಮಾಡ್ಬೇಕು, ಏನು ಅವಳ ಜೊತೆ ಒಂದ್ 2 ದಿವಸ ರಿಹರ್ಸಲ್ ಮಾಡಿಸಿ ಅಲ್ಲಿ ಹಿಂಗೆ ಅಂತೆಲ್ಲ ಪ್ಲಾನ್ ಪಕ್ಕಾ ಪ್ಲಾನ್ ಮಾಡ್ಬೇಕು. 2 ದಿವಸದಲ್ಲಿ ಮುಗಿಸಿ ಪ್ರಯತ್ನ ಚೆನ್ನಾಗಿದೆ. ಆಮೇಲೆ ಅದು ಪೂರ್ವಭಾವಿ ಸಿದ್ಧತೆಗಳು ಚೆನ್ನಾಗಿ ನಡೆದಿದೆ. ಅದು ಸಿನಿಮಾದಲ್ಲಿ ನೀವು ಗಟ್ಟಿಯಾಗಿ ಕಟ್ಕೊಳ್ಳೋಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತೇನೆ.
ಒಟ್ಟಾರೆ ಇಷ್ಟೇ, ಸಿನಿಮಾ ಒಳ್ಳೇದಾಗ್ಲಿ, ನಿರ್ಮಾಪಕರು ಒಳ್ಳೇದಾಗ್ಲಿ, ತಂದೆ ಮಗನ ಬಾಂಧವ್ಯ ಅದ್ಭುತವಾಗಿದೆ. ಒಬ್ಬ ನನ್ನ ಮಗನಿಗೆ ಏನಾದ್ರು ಮಾಡಬೇಕು, ಅದು ಸಮಾಜದಲ್ಲಿ ಉಳಿಲಿಕ್ಕೆ ಏನಾದ್ರು ಮಾಡಬೇಕು. ಉಳಿಯೋದು ಅಂತಂದ್ರೆ ಬಹುಶಃ ಸತ್ ಮೇಲೆ ಉಳಿಯಕ್ಕೆ ಏನ್ ಮಾಡಬೇಕು ಅಂತ. ತುಂಬಾ ಜನ ಬದುಕಿದೆಲ್ಲ ಸತ್ ಹೋಗಿದ್ದೀವಿ, ಬದುಕಿದ್ದ ಮೇಲೆ ಸತ್ ಮೇಲೆ ನಾನು ಬದುಕಾಗ ನನ್ನ ಮಗನಿಗೆ ಏನ್ ಮಾಡ್ಬೋದು ಅನ್ನೋ ಪ್ರಯತ್ನ ಅವ್ರು ಈ ವಯಸ್ಸಲ್ಲಿ ಮಾಡಿದ್ರೆ ಅಂತಂದ್ರೆ ಇದು ಮೆಚ್ಚಲೇಬೇಕಾದಂತಹ ಸಾಹಸ. ಅವ್ರಿಗೆ ಶುಭವಾಗ್ಲಿ, ತಾಯಿ ಭುವನೇಶ್ವರಿ ಆಶೀರ್ವಾದ ಅವ್ರಿಗೆ ಸಿಕ್ಲಿ, ಕನ್ನಡದ ಮನಸ್ಸುಗಳು ಅವ್ರ ಭುಜನ ತಟ್ಲಿ, ಸಿನಿಮಾ ಗೆಲ್ಲಿ. ನಮಸ್ಕಾರ.